ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸದ್ಯ ಈಗ ಮಲಪ್ರಭಾ ನದಿ ಏನು ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ನಾನೀಗ ಮಲಪ್ರಭಾ ನದಿಯ ತಟದಲ್ಲೇ ಇದ್ದೇನೆ. ಸದ್ಯ ಕಳೆದ ಕೆಲ ದಿನಗಳ ಹಿಂದಷ್ಟೇ ಈ ಒಂದು ನದಿ ಕಂಪ್ಲೀಟ್ ಆಗಿ ಬತ್ತಿ ಹೋಗಿತ್ತು. ಎಲ್ಲೂ ಕೂಡ ಹನಿ ನೀರು ಸಿಗದ ಪರಿಸ್ಥಿತಿ ನದಿಯಲ್ಲಿ ನಿರ್ಮಾಣ ಆಗಿತ್ತು. ಏನು ಗಂಗಾಂಬಿಕಾ ಐಕ್ಯ ಸ್ಥಳ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲೂ ಕೂಡ ನಿಮಗೆ ವರದಿಯಲ್ಲೂ ಕೂಡ ತೋರಿಸಿದ್ವಿ. ಸೊ ಕಂಪ್ಲೀಟ್ ಆಗಿ ಮಲಪ್ರಭಾ ನದಿ ಬತ್ತಿ ಹೋಗಿರುವಂತಹದ್ದನ್ನು ಕೂಡ ಈ ಹಿಂದೆ ಕಳೆದ ಒಂದು ವಾರದ ಹಿಂದಷ್ಟೇ ಗಮನಿಸಬಹುದಾಗಿತ್ತು. ಆದರೆ ಈಗ ಕಳೆದ 4 ದಿನಗಳಿಂದ ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಕನಕುಂಬಿ ಮತ್ತು ಪಶ್ಚಿಮ ಘಟ್ಟ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏಕಾಏಕಿ ನೀರು ಬರ್ತಾ ಇರುವಂಥದ್ದು. ನದಿಗೆ ಕಳೆದ 4 ದಿನಗಳಲ್ಲಿ ಸುಮಾರು 15 ಅಡಿಗಳಷ್ಟು ನೀರು ಏರಿಕೆ ಆಗಿರುವಂಥದ್ದನ್ನು ಗಮನಿಸಬಹುದಾಗಿದೆ. ಇನ್ನೊಂದು ಕಡೆ ನದಿಯ ಅಕ್ಕಪಕ್ಕದಲ್ಲಿದ್ದಂತಹ ಮರಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು. ಇನ್ನೂ ಕೆಲವೊಂದಿಷ್ಟು ಮರಗಳು ಮುಳುಗುವ ಹಂತಕ್ಕೂ ಕೂಡ ತಲುಪಿರುವಂಥದ್ದು ನನ್ನ ಎಡಬದಿಯಲ್ಲೂ ಕೂಡ ತೋರಿಸ್ತಾ ಇದ್ದೇನೆ. ಸದ್ಯ ಈಗ ಆ ಒಂದು ನದಿಯ ಹರಿದುಕೊಂಡು ಏನು ಬರ್ತಾ ಇದೆ ಅಲ್ಲೂ ಕೂಡ ಸಾಕಷ್ಟು ಮರಗಿಡಗಳು ಮುಳುಗಡೆ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅಂದರೆ ಇಲ್ಲಿ ಈ ಒಂದು ದೃಶ್ಯಾವಳಿಗಳನ್ನು ನೋಡಿದ್ದೆ ಆದರೆ ಬಹುತೇಕ ಇಲ್ಲಿ ಮಳೆಯ ಪ್ರಮಾಣ ಎಷ್ಟಿದೆ ಮತ್ತು ನೀರು ಯಾವ ರೀತಿಯಾಗಿ ರಭಸವಾಗಿ ಹರಿದು ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅಂದಾಜಿಸಬಹುದಾಗಿದೆ. ಈಗ ಸದ್ಯ ಮಲಪ್ರಭಾ ನದಿಗೆ ಸಾಕಷ್ಟು ನೀರು ಹರಿದು ಬರ್ತಾ ಇರುವಂಥ ಕಾರಣಕ್ಕಾಗಿ ನದಿ ಅಕ್ಕಪಕ್ಕದ ಜನರಿಗೂ ಕೂಡ ಎಲ್ಲೋ ಒಂದು ಕಡೆ ಮುಳುಗಡೆಯ ಭೀತಿ ಕೂಡ ಎದುರಾಗಿರುವಂಥದ್ದು. ಅದರ ಜೊತೆಗೆ ಜಮೀನುಗಳು ಕೂಡ ಜಲಾವೃತ ಆಗುವಂಥ ಆತಂಕ ಈಗ ಸದ್ಯ ಎದುರಾಗಿರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಈಗ ಕೆಲವು ಒಂದು ವಾರ ಅಥವಾ 15 ದಿನದಿಂದ ಕಂಪ್ಲೀಟಾಗಿ ನದಿ ಬತ್ತಿ ಹೋಗಿತ್ತು. ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ, ಹೆಂಗೆ ಅನಿಸ್ತದೆ? ಇದು ಕ್ರಾಪ್ಸ್ಗೆ, ವಿಲೇಜರ್ಸ್ಗೆ ಈಗ ಇಲ್ಲೇ ಅಕ್ಕಪಕ್ಕದಲ್ಲಿ ರಿವರ್ ಹತ್ರ ಹೊಲ ಇದೆಯಲ್ಲ, ಅಲ್ಲೇ ಅವ್ರಿಗೆ ಭಾಳ ಚಲೋ ಇದೆ. ಈ ಆ್ಯಕ್ಚುಲಿ ವಾಟರ್ ಕ್ಲೈಮೇಟ್ ಇದಕ್ಕೆ ಶುಗರ್ ಕೇನ್ ಅದಕ್ಕೆ ಭಾಳ ಯೂಸ್ ಆಗುತ್ತೆ. ಮತ್ತು ಇದು ಖಾನಾಪುರ ಜೋ ನದಿ ಹೇ, ಇದು ಮಲಪ್ರಭಾ, ಇದು ಬಂದು ಈಗ ಇದು ನಾವೀಗ ಎಲ್ಲೇ ಇದ್ದೀವಿ, ಇದು ಬಂದು ಅಲ್ಲಿ ಖಾನಾಪುರ ಹತ್ರ ಹೋಗುತ್ತೆ. ಮತ್ತು ಅಲ್ಲಿಂದ ಮುಂದೆ ಮಲಪ್ರಭಾ ನದಿ ಹರಡುತ್ತೆ. ಒಂದು ಹೇಳೋದಂದರೆ ನಮ್ಗೆ ಇದು ಟೂರಿಸಮ್ಗೆ ಚಲೋ ಅನಿಸುತ್ತೆ ಬಂದು ನೋಡಲಿಕ್ಕೆ. ಈಗ ನೀವೇನು ವಾಟರ್ ತೋರಿಸ್ತಾ ಇದ್ದೀರಾ, ಮಿನಿಮಮ್ 30 ಫೀಟ್ ಡೀಪ್ ಇದೆ. ಖರೆ ನಮ್ಗೆ ಇಲ್ಲೇನು ಕಾಣಿಸ್ತಾ ಇದೆ ಸ್ಲೋಪ್ ಇದೆ ಅಂತ, ಅದು ಭಾಳ ಸಮೀಪ ಇರ್ಬೋದು ಅಂತ ಹಂಗೆ ಅನಿಸುತ್ತೆ. ಬಟ್ ದ ವಾಟರ್ ಈಸ್ ವೆರಿ ಡೀಪ್. ಸೊ ಯಾರು ಟೂರಿಸ್ಟ್ದವರು ಇಲ್ಲೇ ಬರ್ತಾರೆ ಅದಕ್ಕೆ ಸ್ವಲ್ಪ ಡೇಂಜರ್ ಇರುತ್ತೆ. ಮತ್ತು ಅಕ್ಕಪಕ್ಕದಲ್ಲಿ ವಿಲೇಜರ್ಸ್ ಏನು ರಿವರ್ ಹತ್ರ ಹೋಗ್ತಾರೆ ಅದು ನೋಡ್ಕೊಂಡು ಹೋಗ್ಲಿಕ್ಕೆ ಬೇಕು. ಗುರುತಾಗೋದಿಲ್ಲ ಡೀಪ್ ವಾಟರ್ ಎಷ್ಟಿದೆ ಅಂತ. ಮಳೆಗಾಲ ಡೀಪ್ ಭಾಳ ಇದೆ, ನೀರು ಭಾಳ ಹರಿದು ಬರ್ತಾ ಇದೆ. ಮತ್ತು ಗಿಡಗಳು ಅದು ಎಲ್ಲ ಒಣಗಿದ ಗಿಡಗಳು, ಸಣ್ಣ ಗಿಡಗಳು ನೀರಿಂದ ಹೋಗ್ತಾ ಇದೆ. ಸೊ ಇಟ್ ಈಸ್ ಆಲ್ಸೋ ವೆರಿ ಡೇಂಜರಸ್. ಇದು ಬಂದು ಎಲ್ಲಾದರೂ ಪೂಲ್ನಲ್ಲಿ ಎಲ್ಲಾದರೂ ಬ್ಲಾಕ್ ಇದ್ದರೆ ಅಲ್ಲಿ ಹೋಗಿ ಎಲ್ಲ ವೇಸ್ಟ್ ಇರುತ್ತಲ್ಲ ಅದು ಹೋಗಿ ಅಲ್ಲೇ ಬ್ಲಾಕ್ ಆಗುತ್ತೆ. ಸ್ವಲ್ಪ ಮುಂದೆ ಏನು ಫ್ಲಡ್ ಚಾನ್ಸಸ್ಸು ಬಂದುಬಿಡ್ಬೋದು. ಅದು ಇಮಿಡಿಯೇಟ್ಲಿ ಕ್ಲೀನ್ ಮಾಡಲಿಕ್ಕೆ. ಸೊ ಇದಿಷ್ಟು ಸದ್ಯ ಈಗ ಇಲ್ಲಿರುವಂತಹ ಸ್ಥಳೀಯರು. ಒಂದು ಕಡೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರ್ತಾ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳು ಕೂಡ ಉಂಟಾಗ್ಬೋದು. ಯಾವುದೇ ಕಾರಣಕ್ಕೂ ರೈತರಾಗಿರ್ಬೋದು ಅಥವಾ ಯಾರಾದರೂ ನದಿ ನೋಡಕ್ಕೆ ಬಂದವರು ಕೂಡ ಎಚ್ಚರಿಕೆಯಿಂದ ಇಲ್ಲಿ ಇರಬೇಕನ್ನುವಂತಹ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್, ಮನೆ TV9 ಬೆಳಗಾವಿ.